ಗಣಪತಿ ವಿಸರ್ಜನೆಯ ವೇಳೆ ಯುವಕನಿಗೆ ಚಾಕು ಇರಿಯಲಾಗಿದೆ. ಡಿಜೆ ಡ್ಯಾನ್ಸ್ ಮಾಡುತ್ತಿದ್ದಾಗಲೇ ಯುವಕನ ಹೊಟ್ಟೆಗೆ ಚಾಕುವನ್ನ ಎರೆದಿರುವಂತಹ ಘಟನೆಯೊಂದು ನಡೆದಿದೆ. ಗಣಪತಿಯ ವಿಸರ್ಜನೆಯ ವೇಳೆ ಚಾಕು ಇರಿತ. ಡಿಜೆ ಡ್ಯಾನ್ಸ್ ಮಾಡುತ್ತಿರುವಾಗಲೇ ಯುವಕನ ಹೊಟ್ಟೆಗೆ ಚಾಕುವನ್ನ ಹಾಕಲಾಗಿದೆ. ಯುವಕ ಚೇತನ್ಗೆ ಗಂಭೀರ ಗಾಯ ಆಗಿರುವಂತದ್ದು. ಹುಬ್ಬಳ್ಳಿಯ ನ್ಯೂ ಮಾದರ್ ಓಣಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಗಣಪತಿ ವಿಸರ್ಜನೆ ವೇಳೆ ಚಾಕು ಇರಿಯಲಾಗಿದೆ ಯುವಕನ ಮೇಲೆ. ಸುಮಾರು 32 ವರ್ಷದ ಯುವಕ ಈತ ಆಗಿರ್ತಾನೆ. ಗಣಪತಿ ವಿಸರ್ಜನೆ ವೇಳೆ ಚಾಕುವನ್ನ ಎರಿಯಲಾಗಿದೆ. ಡಿಜೆ ಡ್ಯಾನ್ಸ್ ಮಾಡುತ್ತಿರುವಾಗಲೇ ಯುವಕನ ಮೇಲೆ ಚಾಕುವನ್ನ ಹಾಕಿ ಹಲ್ಲೆಯನ್ನ ಮಾಡಲಾಗಿದೆ. ಯುವಕ ಚೇತನ್ಗೆ ಈಗ ಗಂಭೀರ ಗಾಯ ಆಗಿರುವಂತದ್ದು. ಹುಬ್ಬಳ್ಳಿಯ ನ್ಯೂ ಮಾದರ್ ಓಣಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಗಣಪತಿ ವಿಸರ್ಜನೆ ವೇಳೆ ಯುವಕನ ಮೇಲೆ ಹಲ್ಲೆ, ಚಾಕುವಿನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಡಿಜೆ ಡ್ಯಾನ್ಸ್ ಮಾಡುತ್ತಿರುವಾಗಲೇ ಚಾಕುವಿನಿಂದ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಯುವಕ ಚೇತನ್ಗೆ ಈಗ ಗಂಭೀರ ಗಾಯ ಆಗಿರುವಂತದ್ದು. ಹುಬ್ಬಳ್ಳಿಯ ನ್ಯೂ ಮಾದರ್ ಓಣಿಯಲ್ಲಿ ಒಂದು ಸರ್ಕಲ್ ಏನಿದೆ, ಆ ಸರ್ಕಲ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಗಣಪತಿ ವಿಸರ್ಜನೆ ಮಾಡ್ತಾ ಇದ್ರು. ಆ ಒಂದು ವಿಸರ್ಜನೆಯ ವೇಳೆ ಆ ಯುವಕನ ಮೇಲೆ ಚಾಕುವನ್ನ ಹಾಕಲಾಗಿ ಅವನ ಮೇಲೆ ಹಲ್ಲೆ ಮಾಡಲು ಯತ್ನವನ್ನ ಮಾಡಲಾಗಿದೆ. ಡಿಜೆ ಡ್ಯಾನ್ಸ್ ಮಾಡುತ್ತಿದ್ದಾಗಲೇ ಯುವಕನ ಮೇಲೆ ಈಗ ಹೊಟ್ಟೆಗೆ ಚಾಕುವನ್ನ ಹಾಕಿ ಹುಬ್ಬಳ್ಳಿಯಲ್ಲಿ ಚೇತನ್ ಗೌಡನಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವ ಕಾರಣಕ್ಕೆ ಈ ಘಟನೆ ನಡೆದಿದೆ ಅಂತ ಗೊತ್ತಿಲ್ಲ. ಹಲ್ಲೆಕೋರರ ಪತ್ತೆಗೆ ಈಗ ನಾವು ಮುಂದಾಗಿದ್ದೇವೆ. 2 ತಂಡ ಕೂಡ ರಚಿಸಿದ್ದೇವೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಚೇತನ್ ಗೌಡನಿಗೆ ಈಗ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಯಾವ ಕಾರಣಕ್ಕೆ ಈ ಒಂದು ಗಲಾಟೆ ನಡೆದಿದೆ ಎಂದು ನಮಗೆ ಗೊತ್ತಿಲ್ಲ. ಆದ್ರೆ ಹಲ್ಲೆಕೋರರ ಪತ್ತೆಯನ್ನ ನಡೆಸೋಕೆ 2 ತಂಡವನ್ನ ನಾವು ರಚನೆ ಮಾಡಿದ್ದೇವೆ. ಹಲ್ಲೆಕೋರರ ಪತ್ತೆ ಮಾಡೋಕೆ ಅಂತ 2 ತಂಡ ರಚನೆ ಮಾಡಿದ್ದೇವೆ ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಅವರು, ಬನ್ನಿ ನೋಡ್ಕೊಂಡು ಬರೋಣ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಟೌನ್ ಅಂದರೆ ಶಹರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಸುಮಾರು 10 ಗಂಟೆ ಸಮಯದಲ್ಲಿ, ಒಂದು 9 ಗಂಟೆಯಿಂದ 10 ಗಂಟೆ ನಡುವಿನ ಸಮಯದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಚೇತನ್ ಅನ್ನುವಂಥ ಒಬ್ಬ ಹುಡುಗನಿಗೆ ಅಲ್ಲೇ ಅವನು ಮೂತ್ರ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಕೆಲವರು ಅವನ ಮೇಲೆ ಹಲ್ಲೆ ಮಾಡಿರುವಂಥದ್ದು. 2 ಕಾಲು ಮತ್ತು ಬಲ ಎದೆಯ ಭಾಗಕ್ಕೆ ಪೆಟ್ಟು ಬಿದ್ದಿದೆ ಅವನಿಗೆ ಸದ್ಯ ವಿವೇಕಾನಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಮತ್ತು ನಾನು ಕೂಡ ಮಾತಾಡಿಸ್ಕೊಂಬಂದೆ. ಅವರು ಕುಟುಂಬ ಸದಸ್ಯರು ಮಾತಾಡಿಸಿದ್ದಾರೆ. ಡಾಕ್ಟರ್ ಹತ್ರ ಕೂಡ ಮಾತಾಡಿದೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. 2 ಕಟ್ ಇಂಜುರೀಸ್ ಆಗಿದೆ. ಅಂದರೆ ಒಂದು ಶಾರ್ಪ್ ವೆಪನ್ನಿಂದ ಅವನಿಗೆ ಹಲ್ಲೆ ಮಾಡಿದಂಥದ್ರ ಹಿನ್ನೆಲೆಯಲ್ಲಿ 2 ಇಂಜುರೀಸು ಬಾಡಿಲಾಗಿದೆ. ಒಂದು ಥೈ ಪೋರ್ಷನಲ್ಲಾಗಿದೆ, ಎಡಗಡೆ ತೊಡೆ ಭಾಗದಲ್ಲಿ, ಇನ್ನೊಂದು ಬಲಗಡೆ ಎದೆ ಭಾಗಕ್ಕಿಂತ ಸ್ವಲ್ಪ ಕೆಳಗಡೆ ಆ ಭಾಗದಲ್ಲಾಗಿದೆ. ಯಾಕೆ ಕೃತ್ಯ ನಡೆದಿದೆ ಅಂತ ಗೊತ್ತಿಲ್ಲ. ಅವನ ಜೊತೆ ಇದ್ದಂಥ ಹುಡುಗರು, ಆರೋಪಿಗಳು ಯಾರಿದ್ರು, ಅವರು ಯಾವ ಏರಿಯಾದವರು ಮತ್ತು ಅವರ ಹೆಸರುಗಳೇನು ಅನ್ನೋಂಥದ್ದನ್ನು ಕೆಲವು ಗುರುತಿಸ್ತಾರೆ. ಇದರಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಎಲ್ಲ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ.